ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಬನ್ನಿ ಫ್ರೆಂಡ್ಸ್, ಇವತ್ತೊಂದು ಕರಿ ರೆಸಿಪಿ ಅಂದರೆ ಮಸಾಲ. ಇದು ಅಫ್ಘಾನಿ ಚಿಕನ್ ಅಂತ. ನೀವು ಅಫ್ಘಾನಿಗೆ ಹೋಗಿ ತಿನ್ನಬೇಕಾಗಿಲ್ಲ. ಈ ಚಿಕನ್ ರೆಸಿಪಿನ ನೀವು ಇಲ್ಲೇ ಮಾಡಿ ಇಲ್ಲೇ ಟ್ರೈ ಮಾಡ್ಬೋದು ನಿಮ್ಮ ಮನೆಯಲ್ಲಿ. ತುಂಬಾ ಟೇಸ್ಟಿಯಾಗಿರುವಂಥ ಒಂದು ಸಿಂಪಲ್ ಆಗಿರುವಂಥ ಇನ್ಸ್ಟೆಂಟಾಗಿ ಮಾಡುವಂಥ ಒಂದು ರೆಸಿಪಿ. ಇದು ಡಾಬಾ ಸ್ಟೈಲಲ್ಲಿ. ಇದು ಹೆಂಗೆ ಮಾಡೋದಂತ ನೋಡೋಣ. ನೀವು ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದೀರ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಒತ್ತಕ್ಕೆ ಮರಿಬೇಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇವಾಗ ಚಿಕನ್ ಕರಿ ಹೆಂಗೆ ಮಾಡೋದಂತ ನೋಡೋಣ. ಅಫ್ಘಾನಿ ಚಿಕನ್ ಕರಿ. ಇವಾಗ ನಾನೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಈ ಮಿಕ್ಸಿ ಜಾರಿಗೆ 1 ಇಂಚಷ್ಟು ಶುಂಠಿ, ಒಂದು 10-15 ನಾನು ಬೆಳ್ಳುಳ್ಳಿ ಹೆಸರನ್ನ ತಗೊಂಡಿದ್ದೀನಿ. ಆಮೇಲೆ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, 1 ಹಿಡಿಯಷ್ಟು ನಾನು ಪುದೀನ ತಗೊಂಡಿದ್ದೀನಿ. ಆಮೇಲೆ ಒಂದು 3-4 ಗ್ರೀನ್ ಚಿಲ್ಲಿನ ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು 2-3 ಈರುಳ್ಳಿನ ಕಟ್ ಮಾಡಿಕೊಂಡು ಹಾಕ್ಕೋಬೇಕು. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಫೈನ್ ಪೇಸ್ಟ್ ಮಾಡ್ಕೋಬೇಕು. ಇವಾಗ ನೋಡಿ, ನಾನು ಇವಾಗ ಫೈನ್ ಪೇಸ್ಟ್ ಮಾಡಿಕೊಂಡು ಬಂದಿದ್ದೀನಿ. ಇವಾಗ ಇದನ್ನು ನಾನು ಪಕ್ಕದಲ್ಲಿ ಇಡ್ತಾಯಿದ್ದೀನಿ. ಇವಾಗ ನಾನು 750 ಗ್ರಾಮಷ್ಟು ನಾನಿವಾಗ ಚಿಕನ್ ತೊಗೊಂಡಿದ್ದೀನಿ. ನೀವು ಡ್ರಮ್ ಸ್ಟಿಕ್ ತೊಗೊಂಡ್ರೆ ಈ ಥರ ಕಟ್ಸನ್ನ ಹಾಕ್ಕೋಬೇಕು. ಅಂದರೆ ಒಳಗಡೆಲ್ಲ ಬೇಗನೆ ಮಸಾಲೆಲ್ಲ ಎಳೆಯೋಕ್ಕೋಸ್ಕರ. ಅಂದರೆ ಇನ್ಸ್ಟೆಂಟ್ ಮಾಡೋದಾದರೆ ಈ ಥರ ಕಟ್ಸನ್ನ ಹಾಕ್ಕೊಂಡ್ರೆ ತುಂಬಾ ಬೇಗನೆ ಮಸಾಲೆಲ್ಲ ಎಳ್ಕೊಳ್ಳುತ್ತೆ. ಇವಾಗ ನಾನು ಅದನ್ನು ಕ್ಲೀನಾಗಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನೊಂದು ಅರ್ಧ ಲೆಮನ್ ಜ್ಯೂಸನ್ನ ಹಾಕ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ಚಾಟ್ ಮಸಾಲ 1.5 ಸ್ಪೂನಷ್ಟು ನಾನು ಇವಾಗ ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಅಂದರೆ ಇದು ನಾನು ಆಮೇಲೆ ಮಸಾಲೆಗೇನು ಉಪ್ಪು ಹಾಕಲ್ಲ, ಇವಾಗನೇ 1.5 ಸ್ಪೂನಷ್ಟು ನಾನಿವಾಗ ಹಾಕ್ಕೊಂಡಿದ್ದೀನಿ. ಆಮೇಲೆ ಫ್ರೆಶ್ಶು ಮೊಸರು, ಗಟ್ಟಿಯಾಗಿರುವಂಥ ಮೊಸರು, ಫ್ರೆಶ್ ಆಗಿರುವಂಥದ್ದು. ಆಮೇಲೆ ಗರಂ ಮಸಾಲ 1 ಸ್ಪೂನು, ಬ್ಲ್ಯಾಕ್ ಪೆಪ್ಪರ್ ಪೌಡ್ರು 1 ಸ್ಪೂನು, ಕಸೂರಿ ಮೇಥಿ 1 ಸ್ಪೂನು, ರೋಸ್ಟ್ ಮಾಡಿರುವಂಥ ಕಸೂರಿ ಮೇಥಿನ ಹಾಕ್ಕೋಬೇಕು. ಒಂದೊಳ್ಳೆ ಅರೋಮ ಕೊಡುತ್ತೆ. ಆಮೇಲೆ ಇದಕ್ಕೆ ನಾನಿವಾಗ ಫ್ರೆಶ್ ಕ್ರೀಮ್ ಹಾಕ್ಕೋಬೇಕು. ಅಂದರೆ ಇದು ಒಂದು 125 ml ಅಷ್ಟು ನಾವು ಪ್ಯಾಕೆಟ್ ತೊಗೊಳ್ತೀವಿ ಅಲ್ಲ, ಆ ಪ್ಯಾಕೆಟಿದು ಹಾಫ್ ಪ್ಯಾಕೆಟಷ್ಟು ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ ನಂತರ ಇದಕ್ಕೆ ನಾನು ಆವಾಗಲೇ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪಲ್ಲಿ ಹಾಕಿರುವಂಥ ಪೇಸ್ಟ್ ಇದೆಯಲ್ವ, ಗ್ರೀನ್ ಪೇಸ್ಟು, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಚಿಕನು ಮತ್ತು ಕರ್ಡೆಲ್ಲ ಚೆನ್ನಾಗಿ ಮಿಕ್ಸ್ ಆಗುವವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಮ್ಯಾರಿನೇಷನ್ ಮಾಡುವಂಥದ್ದು ಇವಾಗ ಮಸಾಲೆಲ್ಲ ಹಾಕಿ ಚಿಕನಿಗೆ ರೆಡಿ ಆಯಿತು. ಇದನ್ನು ನಾನಿವಾಗ 1 ಗಂಟೆ ಆದರೂ ಮ್ಯಾರಿನೇಟ್ ಆಗೋಕ್ಕೆ ಇಡ್ತಾಯಿದ್ದೀನಿ ರೆಸ್ಟಿಗೆ. ನೀವು ಇಲ್ಲ ನಿಮಗೆ ಅರ್ಜೆಂಟಾಗಿ ಬೇಕಂದರೆ ಒಂದು 10 ನಿಮಿಷದಲ್ಲೆಲ್ಲ ಮಾಡ್ಕೋಬೋದು. ಇಲ್ಲ ನಿಮಗೆ ಟೈಮ್ ಇದೆ ಅಂದರೆ ಇದನ್ನು ಮಿನಿಮಮ್ ಅಂದರೆ 1 ಗಂಟೆ ಆದರೂ ಇದನ್ನು ಇಟ್ಟರೆ ತುಂಬಾ ಚೆನ್ನಾಗಿ ಬರುತ್ತೆ. ಫ್ಲೇವರೆಲ್ಲ ಚಿಕನ್ ಚೆನ್ನಾಗಿ ಎಳ್ದಿರುತ್ತೆ. ಇವಾಗ ನಾನು 1 ಗಂಟೆ ಆದ ನಂತರ ನೋಡಿ ಇದನ್ನು ಓಪನ್ ಮಾಡ್ತಾಯಿದ್ದೀನಿ, ತೋರಿಸ್ತಾ ಇದ್ದೀನಿ ನೋಡಿ. ಇದನ್ನು ಒಂದು ಸಲ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚಿಕನ್ ಮತ್ತು ಮಸಾಲನ ಹಾಕಿರುವಂಥ ಮ್ಯಾರಿನೇಷನ್ ಇದೆಯಲ್ಲ, ಅದನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಪಕ್ಕದಲ್ಲಿ ಇಟ್ಕೊಳ್ಳಿ. ಇವಾಗ ನಾನು ಗ್ರಿಲ್ ಪ್ಯಾನ್ ತೊಗೊಂಡಿದ್ದೀನಿ. ನೀವಿಲ್ಲಾಂದರೆ ನಾರ್ಮಲ್ ಪ್ಯಾನ್ ಆದರೂ ಆಗುತ್ತೆ. ಈ ನಾರ್ಮಲ್ ಪ್ಯಾನನ್ನು ಗ್ಯಾಸ್ ಆನ್ ಮಾಡ್ಕೊಂಡು ನಾನಿವಾಗ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನೊಂದು 3 ಸ್ಪೂನಷ್ಟು ನಾನಿವಾಗ ನಾರ್ಮಲ್ ಆಯಿಲ್, ನಾವು ಮನೆಯಲ್ಲಿ ಯಾವುದು ಕುಕ್ಕಿಂಗ್ ಆಯಿಲ್ ಯೂಸ್ ಮಾಡ್ತೀವಿ ಅದನ್ನು ಹಾಕ್ತಾಯಿದ್ದೀನಿ. ಅದನ್ನು ಹಾಕ್ಕೊಂಡು ಆಮೇಲೆ ಇದಕ್ಕೆ ಒಂದು 25 ಗ್ರಾಮಷ್ಟು ನಾನಿವಾಗ ಬಟರ್ನ ಹಾಕ್ತಾಯಿದ್ದೀನಿ. ಬಟರ್ ಹಾಕ್ಕೊಂಡು ಮೆಲ್ಟ್ ಆಗುವವರೆಗೂ ಇದನ್ನು ಒಂದು ಸ್ವಲ್ಪ ಬಿಡಬೇಕು. ಮೆಲ್ಟ್ ಆದ ನಂತರ ನಾವು ಮ್ಯಾರಿನೇಟ್ ಮಾಡಿರುವಂಥ ಚಿಕನ್ ಇದೆಯಲ್ವ, ಅದನ್ನು ನಾವೇನು ಮಾಡಬೇಕು, ಎಕ್ಸ್ಟ್ರಾ ಮಸಾಲನೆಲ್ಲ ತೆಗೆದು ಬರೀ ಚಿಕನ್ನ ನಾವಿವಾಗ ಪ್ಯಾನಲ್ಲಿ ಫ್ರೈ ಮಾಡ್ಕೋಬೇಕು. ಇವಾಗ ನಾನು ಚಿಕನ್ನ ಒಂದೊಂದಾಗಿ ಇಡ್ತಾಯಿದ್ದೀನಿ ನೋಡಿ. ಎಕ್ಸ್ಟ್ರಾ ಮಸಾಲೆಲ್ಲ ಚೆನ್ನಾಗಿ ಕೈಯಲ್ಲಿ ಅದನ್ನು ತೆಗೆದು ಅದನ್ನು ಹಾಕ್ಕೊಳ್ಳಿ ಫ್ರೈ ಪ್ಯಾನಿಗೆ. ಇವಾಗ ನಾನು ಇದನ್ನು ಮಿನಿಮಮ್ ಅಂದರೆ ಒಂದು 10 ನಿಮಿಷ ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ಹೈ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಇದು ಚಿಕನ್ 50% ಅಷ್ಟು ಬೆಂದರೆ ಸಾಕು, ಕುಕ್ ಆದರೆ ಸಾಕು. ಆಮೇಲೆ ನೀವು ಇದನ್ನು ಗ್ರೇವಿಯಲ್ಲಿ 50% ಅಷ್ಟು ನೀವು ಬೇಯಿಸ್ಕೊಂಡ್ರೆ ಆಯಿತು. ಇವಾಗ ನಾನು ಇದು ಹೈ ಫ್ಲೇಮಲ್ಲಿಟ್ಟು ಇದನ್ನು ಚೆನ್ನಾಗಿ ಇವಾಗ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ತಾಯಿದ್ದೀನಿ. ಒಂದು ಸಲ ಒಂದು 5 ನಿಮಿಷ ಒಂದು ಸೈಡನ್ನ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು 5 ನಿಮಿಷ ಇನ್ನೊಂದು ಸೈಡನ್ನ, 2 ಸೈಡನ್ನ 5 ನಿಮಿಷದಷ್ಟು ಫ್ರೈ ಮಾಡಿಕೊಂಡು ಇವಾಗ ನಾನು ಇದನ್ನು ಪ್ಲೇಟಲ್ಲಿ ಎತ್ತಿಡ್ತಾಯಿದ್ದೀನಿ. ಹೈ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ನೀವು ಲೋ ಫ್ಲೇಮಲ್ಲೆಲ್ಲ ಫ್ರೈ ಮಾಡೋಕ್ಕೆ ಹೋಗಬೇಡಿ. ಇದಂದರೆ ಒಂದು 50% ಅಷ್ಟು ಫ್ರೈ ಆದರೆ ಸಾಕು. ಇವಾಗ ನಾನು ಪ್ಲೇಟಲ್ಲೆಲ್ಲ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಮತ್ತೆ ನಾನು ಒಂದು ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ. ನೀವು ಬೇಕಂದರೆ ಅದೇ ಫ್ರೈ ಪ್ಯಾನಲ್ಲೇ ಮಾಡ್ಕೋಬೋದು. ನಾನಿವಾಗ ತಗೊಂಡಿರುವ ಫ್ರೈ ಪ್ಯಾನ್ ಏನಾಗಿದೆ ಅಂದರೆ ಸಣ್ಣದಾಗಿದೆ. ಅದಕ್ಕೆ ನಾನಿವಾಗ ಬೇರೆ ಬಾಣಲಿನ ನಾನು ಯೂಸ್ ಮಾಡ್ತಾಯಿದ್ದೀನಿ. ಆವಾಗ ಫ್ರೈ ಮಾಡಿರುವಂಥ ಅದರಲ್ಲಿ ಉಳಿದಿರುವಂಥ ಆಯಿಲ್ನ ನಾನಿವಾಗ ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾನಿವಾಗ ಒಂದು 50 ಗ್ರಾಮಷ್ಟು ನಾನಿವಾಗ ಬಟರ್ನ ಆ್ಯಡ್ ಮಾಡ್ತಾಯಿದ್ದೀನಿ.
50 ನೀವು ಬಟರ್ ಎಷ್ಟು ಜಾಸ್ತಿ ಹಾಕ್ತೀರಾ ಅಷ್ಟು ಚೆನ್ನಾಗಿ ಬರುತ್ತೆ. ಬಟರ್ ಇಲ್ಲ ಅಂದರೆ ನೀವು ತುಪ್ಪನೂ ಆ್ಯಡ್ ಮಾಡ್ಕೋಬೋದು. ಆ್ಯಡ್ ಮಾಡಿಕೊಂಡು ಅದು ಮೆಲ್ಟ್ ಆದ ನಂತರ ಇದಕ್ಕೆ ಬಿಸಿ ಆದ ನಂತರ ಇದಕ್ಕೆ ಚಕ್ಕೆ 1 ಇಂಚಷ್ಟು, ಆಮೇಲೆ ಒಂದು 2ರಿಂದ 3 ಏಲಕ್ಕಿ, ಆಮೇಲೆ ಒಂದು 4ರಿಂದ 5 ಲವಂಗನ ಹಾಕ್ಕೊಂಡು ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ಬಿಸಿ ಆದ ನಂತರ ನಾವು ಆವಾಗಲೇ ಮ್ಯಾರಿನೇಟ್ ಮಾಡಿರುವಂಥ ಮಸಾಲ ಇತ್ತಲ್ವ, ಆ ಮಸಾಲನ ಎಲ್ಲನ ನಾವು ಬಾಣಲಿಗೆ ಹಾಕ್ತಾಯಿದ್ದೀನಿ ನೋಡಿ. ಬಾಣಲಿಗೆ ಹಾಕಿ ಒಂದು 1/4 ಗ್ಲಾಸಷ್ಟು, ಒಂದು 1/4 ಗ್ಲಾಸ್ ಅಂದರೆ ಅರ್ಧ ಕಪ್ಪಷ್ಟು ನಾನಿವಾಗ ನೀರನ್ನ ಹಾಕ್ತಾಯಿದ್ದೀನಿ. ನೀರು ಹಾಕ್ಕೊಂಡು ಚೆನ್ನಾಗಿದು ಬಾಯ್ಲ್ ಬರಬೇಕು. ಚೆನ್ನಾಗಿ ಒಂದು 2 ನಿಮಿಷ ಬಾಯ್ಲ್ ಬರಿಸ್ಬೇಕು. 2 ನಿಮಿಷ ಬಾಯ್ಲ್ ಬಂದ ನಂತರ ನಾನು ಆವಾಗಲೇ ಮಾಡಿರುವಂಥ ಟಿಕ್ಕಾ ಪೀಸೆಲ್ಲ ಇದೆಯಲ್ವ, ಚಿಕನ್ ಟಿಕ್ಕಾ, ಅದನ್ನು ನಾನಿವಾಗ ಇದಕ್ಕೆ ಹಾಕ್ತಾಯಿದ್ದೀನಿ. ಈ ಮಸಾಲ ಗ್ರೇವಿಗೆ ಹಾಕ್ತಾಯಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿ. ಇವಾಗ ಚೆನ್ನಾಗಿ ಮಿಕ್ಸ್ ಆದ ನಂತರ ಇದು ಒಂದು ಬಾಯ್ಲ್ ಬರೋಕ್ಕೆ ಶುರು ಆಗುತ್ತೆ. ಆ ಬಾಯ್ಲ್ ಬರುವಾಗ ಏನು ಮಾಡಬೇಕು, ಮುಚ್ಚಳ ಹಾಕಿ ಇದನ್ನು ಮಿನಿಮಮ್ ಅಂದರೆ ಒಂದು 7 ನಿಮಿಷ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಡು ಇವಾಗ 7 ನಿಮಿಷ ಆಗಿದೆ ನೋಡಿ ಫ್ರೆಂಡ್ಸ್. 7 ನಿಮಿಷ ಆದ ನಂತರ ಮೇಲ್ಗಡೆ ಎಲ್ಲ ಆಯಿಲ್ ಬಿಟ್ಕೊಂಡು ಬರುತ್ತೆ. ಅದುವರೆಗೂ ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು. ಇವಾಗ ನೋಡಿ ಚೆನ್ನಾಗಿ ಬಾಯ್ಲ್ ಬರ್ತಾ ಇದೆ ನೋಡಿ. ಬಾಯ್ಲ್ ಬರ್ತಾ ಇರುವಾಗ ಏನು ಮಾಡಬೇಕಂದ್ರೆ ಇದನ್ನು ನಾನಿವಾಗ ಫ್ರೆಶ್ ಕ್ರೀಮು ಅಂದರೆ ಆವಾಗ ನಾನು 125 ml ಅಷ್ಟು ಹಾಕಿದ್ದೀನಿ. ಇವಾಗ ಉಳಿದಿರುವಂಥ 125 ಇತ್ತು, ಅದನ್ನು ನಾನಿವಾಗ ಹಾಕ್ತಾಯಿದ್ದೀನಿ. ಹಾಕ್ಕೊಂಡು ಇದನ್ನು ಒಂದು 2 ನಿಮಿಷ ಆದರೂ ಇದನ್ನು ಬಾಯ್ಲ್ ಬರಿಸ್ಬೇಕು. ಅಂದರೆ ಫ್ರೆಶ್ ಕ್ರೀಮ್ ಆದ ನಂತರ ಅದೊಂದು ಸ್ವಲ್ಪ ತಿಕ್ಕಾಗಿ ಹಾಕಿದ ಕೂಡಲೇ ಅದೇನಾಗುತ್ತೆ, ತಿಕ್ಕಾಗುತ್ತೆ ಕರಿ. ಆವಾಗ ಏನು ಮಾಡಬೇಕು, ಒಂದು 2 ನಿಮಿಷದಷ್ಟು ಸ್ಪೂನ್ ಹಾಕ್ತಾ ಅದನ್ನು ಬಾಯ್ಲ್ ಬರಿಸ್ಬೇಕು. ಚೆನ್ನಾಗಿ ಬಾಯ್ಲ್ ಬಂದ ನಂತರ ನೋಡಿ ಇವಾಗ ಚೆನ್ನಾಗಿ ಬಾಯ್ಲ್ ಆಯಿತು. ಆವಾಗ ಏನು ಮಾಡಬೇಕು, ಇದಕ್ಕೆ ಕೊತ್ತಂಬರಿ ಸೊಪ್ಪು ಒಂದು ಕೈ ಫುಲ್ಲು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಬಾಯ್ಲ್ ಮಾಡಿಕೊಂಡ್ರೆ ಇವಾಗ ಪರ್ಫೆಕ್ಟಾಗಿರುವಂಥ ಒಂದು ಅಫ್ಘಾನಿ ಚಿಕನ್ ರೆಡಿ ಆಯಿತು ನೋಡಿ ಫ್ರೆಂಡ್ಸ್. ತುಂಬಾ ಟೇಸ್ಟಿಯಾಗಿದೆ ಈ ರೆಸಿಪಿ. ಬಂದು ನೀವು ನಾನ್ ಜೊತೆ, ತಂದೂರಿ ರೋಟಿ ಜೊತೆ, ಆಮೇಲೆ ಚಪಾತಿ ಜೊತೆನೂ ಚೆನ್ನಾಗಿರುತ್ತೆ. ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ. ಒಂದು ಸಲ ಮಾಡಿದ್ರೆ ಒನ್ಸ್ ಮೋರ್ ಅಂತ ಹೇಳ್ತೀರ. ಅಷ್ಟು ಚೆನ್ನಾಗಿರುವಂಥ ಒಂದು ಟೇಸ್ಟಿಯಾಗಿರುವಂತಹ ಇನ್ಸ್ಟೆಂಟಾಗಿ ಮಾಡುವಂಥ ಒಂದು ಅಫ್ಘಾನಿ ಚಿಕನು ತುಂಬಾ ಚೆನ್ನಾಗಿದೆ. ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ಹೆಂಗಾಯಿತು ಅಂತ ನನಗೆ ಕಮೆಂಟಲ್ಲಿ ಒಂದು ಕಮೆಂಟ್ ಹಾಕಿ. ಹಾಗೆಯೇ ಈ ರೆಸಿಪಿನ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್. ಇವತ್ತಿನ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನೀವು ಇಷ್ಟ ಆದರೆ ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾಯಿರಿ ಪ್ಲೀಸ್ ಫ್ರೆಂಡ್ಸ್. ನೆಕ್ಸ್ಟು ನಾನು ಹೊಸ ರೆಸಿಪಿಯೊಂದಿಗೆ ಹೊಸ ವೀಡಿಯೋ ಜೊತೆ ಬರ್ತೀನಿ ಫ್ರೆಂಡ್ಸ್. ಬಾಯ್.